ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು CRM ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ BCom 6th ಸೆಮಿಸ್ಟರ್ ಈ ಒಂದು ಟಾಪಿಕ್ನಲ್ಲಿ ಕೇಳುವಂತಹ ಯೂನಿಟ್ ವೈಸ್ ಇಂಪಾರ್ಟೆಂಟ್ 2 ಮಾರ್ಕಸ್, 5 ಮಾರ್ಕಸ್, 10 ಮಾರ್ಕಸ್ ಹಾಗೆ 15 ಮಾರ್ಕಸ್ ಕೇಸ್ ಸ್ಟಡಿ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮಾಡಲ್ 1 ಇವ್ಯಾಲ್ಯೂಯೇಷನ್ ಆಫ್ CRM ಗ್ರಾಹಕ ಸಂಬಂಧ ನಿರ್ವಹಣೆಯ ಅಭಿವೃದ್ಧಿ. ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಫೈನ್ CRM ಅನ್ನು ವ್ಯಾಖ್ಯಾನಿಸಿ. ಸೆಕೆಂಡ್ ಕ್ವಶನ್, ವಾಟ್ ಈಸ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್, ಸಂಬಂಧ ಮಾರುಕಟ್ಟೆ ಎಂದರೇನು. ಥರ್ಡ್, ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ CRMನ ಯಾವುದೇ 2 ಪ್ರಯೋಜನಗಳನ್ನು ತಿಳಿಸಿ. ಫೋರ್ತ್ ಕ್ವಶನ್, ವಾಟ್ ಈಸ್ ಕಸ್ಟಮರ್ ಪ್ರಾಫಿಟಬಿಲಿಟಿ, ಗ್ರಾಹಕ ಲಾಭದಾಯಕತೆ ಎಂದರೇನು. ಪ್ರಶ್ನೆ 5, ಎಕ್ಸ್ಪ್ಲೇನ್ ದಿ ಸ್ಕೋಪ್ ಆಫ್ CRM ಬ್ರೀಫ್ಲಿ, CRMನ ವ್ಯಾಪ್ತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇವಾಗ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಕ್ವಶನ್ ನಂಬರ್ 1, ಎಕ್ಸ್ಪ್ಲೇನ್ ದಿ ಇವ್ಯಾಲ್ಯೂಯೇಷನ್ ಆಫ್ CRMನ ಅಭಿವೃದ್ಧಿಯನ್ನು ವಿವರಿಸಿ. ಕ್ವಶನ್ ನಂಬರ್ 2, ಡಿಸ್ಕಸ್ ದಿ ಇಂಪಾರ್ಟೆನ್ಸ್ ಆಫ್ CRMನ ಮಹತ್ವವನ್ನು ಚರ್ಚಿಸಿ. ಕ್ವಶನ್ ನಂಬರ್ 3, ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ CRMನ ವಿಭಿನ್ನ ಪ್ರಕಾರಗಳನ್ನು ವಿವರಿಸಿ. ಸೊ ಇವೇನೈತಿ ಇವಾಗ 4ನೇ ಕ್ವಶನ್, ಡಿಫ್ರೆನ್ಸಿಯೇಟ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್, ಸಾಂಪ್ರದಾಯಿಕ ಮಾರುಕಟ್ಟೆ ಮತ್ತು ಸಂಬಂಧ ಮಾರುಕಟ್ಟೆಯ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತ ಕೇಳಿದ್ದಾರೆ. ಕ್ವಶನ್ ನಂಬರ್ 5, ಎಕ್ಸ್ಪ್ಲೇನ್ ಕಸ್ಟಮರ್ ಪ್ರಾಫಿಟಬಿಲಿಟಿ ಅನಲೈಸಿಸ್, ಗ್ರಾಹಕ ಲಾಭದಾಯಕತೆ ವಿಶ್ಲೇಷಣೆಯನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇವು ಇಲ್ಲಿ ತನಕ 5 ಮಾರ್ಕಸ್ ಕ್ವಶನ್ಸ್ ಅದು. ಇವಾಗ 10 ಮಾರ್ಕಸಿನ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 1, ಎಕ್ಸ್ಪ್ಲೇನ್ CRM ಪ್ರೊಸೆಸ್ ಇನ್ ಡೀಟೇಲ್, CRMನ ಪ್ರಕ್ರಿಯೆಯನ್ನು ವಿವರವಾಗಿ ವಿವರಿಸಿ. ಕ್ವಶನ್ ನಂಬರ್ 2, ಡಿಸ್ಕಸ್ ಬೆನಿಫಿಟ್ಸ್ ಆ್ಯಂಡ್ ಸ್ಕೋಪ್ ಆಫ್ CRMನ ಪ್ರಯೋಜನಗಳು ಮತ್ತು ವ್ಯಾಪ್ತಿಯನ್ನು ಚರ್ಚಿಸಿ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಟ್ರೆಂಡ್ಸ್ ಇನ್ CRMನ ಪ್ರವೃತ್ತಿಗಳನ್ನು ವಿವರಿಸಿ. ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ CRM ಗ್ರೋತ್, CRM ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಫಿಫ್ತ್ ಕ್ವಶನ್, ಡಿಸ್ಕಸ್ CRM ಆ್ಯಂಡ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್, CRM ಮತ್ತು ಸಂಬಂಧ ಮಾರುಕಟ್ಟೆಯನ್ನು ಚರ್ಚಿಸಿ ಕೇಳಿದ್ದಾರೆ. ಸೊ ಏನೈತಿ ಇಲ್ಲಿ ತನಕ ನಿಮಗೆ 10 ಮಾರ್ಕಸ್ ಕ್ವಶನ್ಸ್ ನೋಡಿದೆ. ಇವಾಗ 15 ಮಾರ್ಕಸಿನ ಪ್ರಶ್ನೆ ಕೇಸ್ ಸ್ಟಡಿನ ನೋಡೋಣ. ಕೇಸ್ ಸ್ಟಡಿ ಏನೈತಿ, ಒಂದು, ಎ ಸೂಪರ್ ಮಾರ್ಕೆಟ್ ಈಸ್ ಲೂಸಿಂಗ್ ಕಸ್ಟಮರ್ಸ್ ಬಿಕಾಸ್ ಕಂಪ್ಲೇಂಟ್ಸ್ ಆರ್ ಇಗ್ನೋರ್ಡ್, ಒಂದು ಸೂಪರ್ ಮಾರ್ಕೆಟ್ ದೂರುಗಳನ್ನು ನಿರ್ಲಕ್ಷಿಸುತ್ತಿದ್ದರಿಂದ ಗ್ರಾಹಕರನ್ನು ಕಳೆದುಕೊಳ್ಳುತ್ತಿದೆ. ಕ್ವಶನ್ಸ್ 1 ಏನೈತಿ, ಐಡೆಂಟಿಫೈ CRM ಪ್ರಾಬ್ಲಮ್ಸ್, CRMನ ಸಮಸ್ಯೆಗಳನ್ನು ಗುರುತಿಸಿ. ಸಜೆಸ್ಟ್ CRM ಸ್ಟ್ರಾಟಜಿ, CRM ತಂತ್ರಗಳನ್ನು ಸೂಚಿಸಿ. ಎಕ್ಸ್ಪ್ಲೇನ್ ಬೆನಿಫಿಟ್ಸ್ ಆಫ್ಟರ್ CRM ಇಂಪ್ಲಿಮೆಂಟೇಷನ್, CRM ಜಾರಿಗೆ ತಂದ ನಂತರದ ಪ್ರಯೋಜನಗಳನ್ನು ವಿವರಿಸಿ. ಸೊ ಇಲ್ಲಿಗೆ ಏನೈತಿ ಯೂನಿಟ್ 1 ಮುಗೀತು. ಇವಾಗ ಯೂನಿಟ್ 2 CRM ಕಾನ್ಸೆಪ್ಟ್ ಅಂದರೆ CRMನ ಪರಿಕಲ್ಪನೆಗಳು ತಿಳಿ. ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವಶನ್, ಡಿಫೈನ್ ಕಸ್ಟಮರ್ ಸ್ಟ್ಯಾಟಿಫಿಕೇಷನ್, ಗ್ರಾಹಕ ತೃಪ್ತಿ ಎಂದರೇನು. ಕ್ವಶನ್ ನಂಬರ್ 2, ವಾಟ್ ಈಸ್ ಕಸ್ಟಮರ್ ಲಾಯಾಲಿಟಿ, ಗ್ರಾಹಕ ನಿಷ್ಠೆ ಎಂದರೇನು. ಕ್ವಶನ್ ನಂಬರ್ 3, ಡಿಫೈನ್ ಕಸ್ಟಮರ್ ರಿಟೆನ್ಷನ್, ಗ್ರಾಹಕ ಉಳಿವು ಎಂದರೇನು. ಕ್ವಶನ್ ನಂಬರ್ 4, ವಾಟ್ ಈಸ್ ಕಸ್ಟಮರ್ ಅಕ್ವೈಸಿಷನ್, ಗ್ರಾಹಕ ಸಂಪಾದನೆ ಎಂದರೇನು. ಕ್ವಶನ್ ನಂಬರ್ 5, ಡಿಫೈನ್ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ, ಗ್ರಾಹಕ ಜೀವಿತಾವಧಿ ಮೌಲ್ಯ ಎಂದರೇನು. ಸೊ ಇಲ್ಲಿ ತನಕ 2 ಮಾರ್ಕಸ್ ಕ್ವಶನ್ಸ್ ಆಯಿತು. ಇವಾಗ 5 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವಶನ್, ಎಕ್ಸ್ಪ್ಲೇನ್ ಕಸ್ಟಮರ್ ಸೆಂಚುರಿಸಿಟಿ, ಗ್ರಾಹಕ ಕೇಂದ್ರಿತತೆಯನ್ನು ವಿವರಿಸಿ. ಸೆಕೆಂಡ್ ಒಂದು ಕ್ವಶನ್, ಡಿಸ್ಕಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜ್ಮೆಂಟ್, ಗ್ರಾಹಕ ಅನುಭವ ನಿರ್ವಹಣೆಯನ್ನು ಚರ್ಚಿಸಿ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಕಸ್ಟಮರ್ ಲಾಯಾಲಿಟಿ, ಗ್ರಾಹಕ ನಿಷ್ಠೆಯನ್ನು ವಿವರಿಸಿ. ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ಕಸ್ಟಮರ್ ಸ್ಟ್ಯಾಟಿಫಿಕೇಷನ್ ಮೆಜರ್ಮೆಂಟ್, ಗ್ರಾಹಕ ತೃಪ್ತಿ ಮಾಪವನ್ನು ವಿವರಿಸಿ. ಫಿಫ್ತ್ ಕ್ವಶನ್, ಡಿಸ್ಕಸ್ ಎಂಟರ್ಪ್ರೈಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಎಂಟರ್ಪ್ರೈಸ್ ಮಾರುಕಟ್ಟೆ ನಿರ್ವಹಣೆಯನ್ನು ಚರ್ಚಿಸಿ. ಸೊ ಏನೈತಿ ಯೂನಿಟ್ 2 5 ಮಾರ್ಕಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು. ಇವಾಗ 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಎಕ್ಸ್ಪ್ಲೇನ್ ಕಸ್ಟಮರ್ ಅಕ್ವೈಸಿಷನ್ ಆ್ಯಂಡ್ ರಿಟೆನ್ಷನ್ ಸ್ಟ್ರಾಟಜಿ, ಗ್ರಾಹಕ ಸಂಪಾದನೆ ಮತ್ತು ಉಳಿವಿನ ತಂತ್ರಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒಂದು ಕ್ವಶನ್, ಡಿಸ್ಕಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜ್ಮೆಂಟ್ ವಿತ್ ಎಕ್ಸಾಂಪಲ್ಸ್, ಗ್ರಾಹಕರ ಅನುಭವವನ್ನು ನಿರ್ವಹಣೆಯನ್ನು ಉದಾಹರಣೆಗಳೊಂದಿಗೆ ಚರ್ಚಿಸಿ ಕೇಳಿದ್ದಾರೆ.
ಥರ್ಡ್ ಕ್ವಶನ್ ಎಕ್ಸ್ಪ್ಲೇನ್ ಕಸ್ಟಮರ್ ಪ್ರಾಫಿಟಬಿಲಿಟಿ ಆ್ಯಂಡ್ ಲಾಯಲ್ಟಿ ರಿಲೇಷನ್ಶಿಪ್, ಗ್ರಾಹಕ ಲಾಭದಾಯಕತೆ ಮತ್ತು ನಿಷ್ಠೆಯ ಸಂಬಂಧವನ್ನು ವಿವರಿಸಿ. ಫೋರ್ತ್ ಕ್ವಶನ್ ಎಕ್ಸ್ಪ್ಲೇನ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಸ್ಟ್ಯಾಟಿಫಿಕ್ಷನ್, ಗ್ರಾಹಕರ ನಿರೀಕ್ಷೆ ಮತ್ತು ತೃಪ್ತಿಯನ್ನು ವಿವರಿಸಿ. ಫಿಫ್ತ್ ಕ್ವಶನ್ ಎಕ್ಸ್ಪ್ಲೇನ್ ವೆಬ್ ಬೇಸ್ಡ್ ಕಸ್ಟಮರ್ ಸಪೋರ್ಟ್, ವೆಬ್ ಆಧಾರಿತ ಗ್ರಾಹಕ ಬೆಂಬಲವನ್ನು ವಿವರಿಸಿ. ಇವೇನೈತಿ ಇಂಪಾರ್ಟೆಂಟ್ 10 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಇವಾಗ 15 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಕೇಸ್ ಸ್ಟಡಿ ಏನೈತಿ, ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಐತಿ. ಎ ಬ್ಯಾಂಕ್ ಫೇಸಸ್ ಕಸ್ಟಮರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಡ್ಯೂ ಟು ಡಿಲೇಡ್ ರೆಸ್ಪಾನ್ಸಸ್, ವಿಳಂಬಿತ ಪ್ರತಿಕ್ರಿಯೆಯಿಂದ ಬ್ಯಾಂಕ್ನಲ್ಲಿ ಗ್ರಾಹಕ ಅಸಮಾಧಾನ ಉಂಟಾಗಿದೆ. ಸೊ ಕ್ವಶನ್ಸ್ ಏನದ, ಸಬ್ ಕ್ವಶನ್ಸ್ ಐಡೆಂಟಿಫೈ ಕಾಸಸ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಸಮಾಧಾನದ ಕಾರಣಗಳನ್ನು ಗುರುತಿಸಿ. ಸಜೆಸ್ಟ್ CRM ಸೊಲ್ಯೂಷನ್ಸ್, CRMನ ಪರಿಹಾರಗಳನ್ನು ಸೂಚಿಸಿ. ಎಕ್ಸ್ಪ್ಲೇನ್ ಕಸ್ಟಮರ್ ಸ್ಟ್ಯಾಟಿಸ್ಫ್ಯಾಕ್ಷನ್ ಮೆಜರ್ಮೆಂಟ್ ಮೆಥಡ್ಸ್, ಗ್ರಾಹಕ ತೃಪ್ತಿ ಮಾಪನದ ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತನಕ ಏನೈತಿ ಮಾಡೆಲ್ 2ದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿದೇವೆ. ಇವಾಗ ಮಾಡೆಲ್ 3 ಪ್ಲ್ಯಾನಿಂಗ್ ಫಾರ್ CRM ಯೋಜನೆ, ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್ ಡಿಫೈನ್ CRM ಅಬ್ಜೆಕ್ಟಿವ್ಸ್, CRM ಉದ್ದೇಶಗಳನ್ನು ವ್ಯಾಖ್ಯಾನಿಸಿ. ಸೆಕೆಂಡ್ ಕ್ವಶನ್ ವಾಟ್ ಈಸ್ CRM ಸ್ಟ್ರಾಟಜಿ, CRM ತಂತ್ರ ಎಂದರೇನು. ಥರ್ಡ್ ಕ್ವಶನ್ ಡಿಫೈನ್ CRM ಪ್ಲ್ಯಾನಿಂಗ್, CRM ಯೋಜನೆ ಎಂದರೇನು. ಫೋರ್ತ್ ಕ್ವಶನ್ ವಾಟ್ ಈಸ್ ಕಸ್ಟಮರ್ ಸ್ಟ್ರಾಟಜಿ ಗ್ರಿಡ್, ಗ್ರಾಹಕ ತಂತ್ರಜಾಲ ಎಂದರೇನು. ಫಿಫ್ತ್ ಕ್ವಶನ್ ಡಿಫೈನ್ CRM ಔಟ್ಪುಟ್ಸ್, CRM ಫಲಿತಾಂಶಗಳು ಎಂದರೇನು. ಸೊ ಇವೇನೈತಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಇವಾಗ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್ ಕ್ವಶನ್ ಎಕ್ಸ್ಪ್ಲೇನ್ ಸ್ಟೆಪ್ಸ್ ಇನ್ CRM ಪ್ಲ್ಯಾನಿಂಗ್, CRM ಯೋಜನೆಯ ಹಂತಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್ ಡಿಸ್ಕಸ್ CRM ಡೆವಲಪ್ಮೆಂಟ್ ಪ್ರೊಸೆಸ್, CRM ಅಭಿವೃದ್ಧಿ ಪ್ರಕ್ರಿಯೆಯನ್ನು ಚರ್ಚಿಸಿ. ಥರ್ಡ್ ಕ್ವಶನ್ ಎಕ್ಸ್ಪ್ಲೇನ್ ಎಲಿಮೆಂಟ್ಸ್ ಆಫ್ CRM ಪ್ಲ್ಯಾನ್, CRM ಯೋಜನೆಯ ಅಂಶಗಳನ್ನು ವಿವರಿಸಿ. ಫೋರ್ತ್ ಕ್ವಶನ್ ಎಕ್ಸ್ಪ್ಲೇನ್ ಕಸ್ಟಮರ್ ಸೆಂಟ್ರಿಸಿಟಿ ಇನ್ CRM ಪ್ಲ್ಯಾನಿಂಗ್, CRM ಯೋಜನೆಯಲ್ಲಿ ಗ್ರಾಹಕ ಕೇಂದ್ರಿತತೆಯನ್ನು ವಿವರಿಸಿ. ಫಿಫ್ತ್ ಕ್ವಶನ್ ಡಿಸ್ಕಸ್ ಇಶ್ಯೂಸ್ ಇನ್ CRM ಪ್ಲ್ಯಾನಿಂಗ್, CRM ಯೋಜನೆಯ ಸಮಸ್ಯೆಗಳನ್ನು ವಿವರಿಸಿ. ಇವೇನೈತಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಇವಾಗ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವಶನ್ ಎಕ್ಸ್ಪ್ಲೇನ್ CRM ಸ್ಟ್ರಾಟಜಿ ಡೆವಲಪ್ಮೆಂಟ್ ಪ್ರೊಸೆಸ್, CRM ತಂತ್ರ ಅಭಿವೃದ್ಧಿ ಪ್ರಕ್ರಿಯೆಯನ್ನು ವಿವರಿಸಿ. ಸೆಕೆಂಡ್ ಒಂದು ಕ್ವಶನ್ ಡಿಸ್ಕಸ್ CRM ಪ್ಲ್ಯಾನಿಂಗ್ ಆ್ಯಂಡ್ ಔಟ್ಪುಟ್ಸ್, CRM ಯೋಜನೆ ಮತ್ತು ಫಲಿತಾಂಶಗಳನ್ನು ಚರ್ಚಿಸಿ. ಥರ್ಡ್ ಕ್ವಶನ್ ಎಕ್ಸ್ಪ್ಲೇನ್ ಕಸ್ಟಮರ್ ಸ್ಟ್ರಾಟಜಿ ಗ್ರಿಡ್ ವಿತ್ ಎಕ್ಸಾಂಪಲ್ಸ್, ಉದಾಹರಣೆಗಳೊಂದಿಗೆ ಗ್ರಾಹಕ ತಂತ್ರಜಾಲವನ್ನು ವಿವರಿಸಿ. ಫೋರ್ತ್ ಕ್ವಶನ್ ಎಕ್ಸ್ಪ್ಲೇನ್ ಡೇಟಾ ರಿಕ್ವೈರ್ಮೆಂಟ್ಸ್ ಇನ್ CRM ಪ್ಲ್ಯಾನಿಂಗ್, CRM ಯೋಜನೆಯಲ್ಲಿ ಡೇಟಾ ಅಗತ್ಯಗಳನ್ನು ವಿವರಿಸಿ. ಫಿಫ್ತ್ ಕ್ವಶನ್ ಡಿಸ್ಕಸ್ ಇಶ್ಯೂಸ್ ಇನ್ CRM ಇಂಪ್ಲಿಮೆಂಟೇಷನ್ಸ್ ಪ್ಲ್ಯಾನಿಂಗ್, CRM ಜಾರಿಗೆ ಸಂಬಂಧಿಸಿದ ಯೋಜನಾ ಸಮಸ್ಯೆಗಳನ್ನು ಚರ್ಚಿಸಿ. ಸೊ ಇವೇನೈತಿ 10 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಇವಾಗ ಕೇಸ್ ಸ್ಟಡಿ ನೋಡೋಣ. 15 ಮಾರ್ಕ್ಸ್ ಕ್ವಶನ್, ಒಂದು ಸ್ಟಾರ್ಟಪ್ ಕಂಪ್ನಿ ಮೇಲೆ ಒಂದು ಕೇಸ್ ಸ್ಟಡಿ ಐತಿ. ಎ ಸ್ಟಾರ್ಟಪ್ ವಾಂಟ್ಸ್ ಟು ಬಿಲ್ಡ್ ಕಸ್ಟಮರ್ ರಿಲೇಷನ್ಶಿಪ್ ವಿತ್ ಲಿಮಿಟೆಡ್ ಬಡ್ಜೆಟ್, ಒಂದು ಸ್ಟಾರ್ಟಪ್ ಕಡಿಮೆ ಬಜೆಟ್ನೊಂದಿಗೆ ಗ್ರಾಹಕ ಸಂಬಂಧಗಳನ್ನು ನಿರ್ವಹಿಸಲು ಬಯಸುತ್ತದೆ. ಸೊ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ ಏನೈತಿ ಪ್ರಿಪೇರ್ CRM ಪ್ಲ್ಯಾನಿಂಗ್ ಫ್ರೇಮ್ವರ್ಕ್, CRM ಯೋಜನಾ ಚೌಕಟ್ಟನ್ನು ಸಿದ್ಧಪಡಿಸಿ. ಸೆಕೆಂಡ್ ಒಂದು ಕ್ವಶನ್ ಸಜೆಸ್ಟ್ CRM ಅಬ್ಜೆಕ್ಟಿವ್ಸ್, CRMನ ಉದ್ದೇಶಗಳನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಥರ್ಡ್ ಒನ್ ಎಕ್ಸ್ಪ್ಲೇನ್ ಇಂಪ್ಲಿಮೆಂಟೇಷನ್ ಚಾಲೆಂಜಸ್, ಜಾರಿಗೆ ಸಂಬಂಧಿಸಿದ ಸವಾಲುಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದೇನೈತಿ ಯೂನಿಟ್ 3 ಇಂಪಾರ್ಟೆಂಟ್ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಹಾಗೆ 15 ಮಾರ್ಕ್ಸ್ ಕ್ವಶನ್ಸ್ ಮುಗಿತು. ಇವಾಗ ಯೂನಿಟ್ 4 CRM ಆ್ಯಂಡ್ ಮಾರ್ಕೆಟ್ ಸ್ಟ್ರಾಟಜಿ, CRM ಮತ್ತು ಮಾರುಕಟ್ಟೆಯ ತಂತ್ರ, ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವಶನ್ ಡಿಫೈನ್ ಸೇಲ್ಸ್ ಫೋರ್ ಆಟೋಮೇಷನ್, ಸೇಲ್ಸ್ ಫೋರ್ ಆಟೋಮೇಷನ್ ಎಂದರೇನು. ಸೆಕೆಂಡ್ ಕ್ವಶನ್ ವಾಟ್ ಈಸ್ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್, ಅಭಿಯಾನ ನಿರ್ವಹಣೆ ಎಂದರೇನು. ಥರ್ಡ್ ಕ್ವಶನ್ ಡಿಫೈನ್ ಕಾಲ್ ಸೆಂಟರ್ CRM, ಕಾಲ್ ಸೆಂಟರ್ CRM ಎಂದರೇನು. ಫೋರ್ತ್ ಕ್ವಶನ್ ವಾಟ್ ಈಸ್ CRM ಇನ್ ಸರ್ವಿಸ್ ಸೆಕ್ಟರ್, ಸೇವಾ ಕ್ಷೇತ್ರದಲ್ಲಿ CRM ಎಂದರೇನು. ಫಿಫ್ತ್ ಕ್ವಶನ್ ಡಿಫೈನ್ ಮಾಸ್ ಮಾರ್ಕೆಟ್ CRM, ಸಾಮೂಹಿಕ ಮಾರುಕಟ್ಟೆ CRM ಎಂದರೇನು. ಸೊ ಇವೇನೈತಿ 2 ಮಾರ್ಕ್ಸ್ ಇಂಪಾರ್ಟೆನ್ಸ್ ಕ್ವಶನ್ ಆಯಿತು. ಇವಾಗ 5 ಮಾರ್ಕ್ಸ್ ಕ್ವಶನ್ ನೋಡೋಣ. ಫಸ್ಟ್ ಒಂದು ಕ್ವಶನ್ ಎಕ್ಸ್ಪ್ಲೇನ್ CRM ಮಾರ್ಕೆಟಿಂಗ್ ಇನಿಷಿಯೇಟಿವ್ಸ್, CRM ಮಾರುಕಟ್ಟೆಯ ಉಪಕ್ರಮಗಳನ್ನು ವಿವರಿಸಿ. ಸೆಕೆಂಡ್ ಒನ್ ಡಿಸ್ಕಸ್ ಸೇಲ್ಸ್ ಫೋರ್ಸ್ ಆಟೋಮೇಷನ್, ಸೇಲ್ಸ್ ಫೋರ್ಸ್ ಆಟೋಮೇಷನ್ ಅನ್ನು ಚರ್ಚಿಸಿ. ಥರ್ಡ್ ಕ್ವಶನ್ ಎಕ್ಸ್ಪ್ಲೇನ್ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್, ಅಭಿಯಾನ ನಿರ್ವಹಣಾ ಪ್ರಕ್ರಿಯೆಯನ್ನು ವಿವರಿಸಿ. ಫೋರ್ತ್ ಕ್ವಶನ್ ಎಕ್ಸ್ಪ್ಲೇನ್ CRM ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಉತ್ಪಾದನಾ ಕ್ಷೇತ್ರದಲ್ಲಿ CRM ಅನ್ನು ವಿವರಿಸಿ. ಫಿಫ್ತ್ ಕ್ವಶನ್ ಡಿಸ್ಕಸ್ CRM ಪ್ರಾಕ್ಟೀಸಸ್ ಇನ್ ಸರ್ವಿಸ್ ಸೆಕ್ಟರ್, ಸೇವಾ ಕ್ಷೇತ್ರದಲ್ಲಿ CRM ಅನುಸೂಚನೆಗಳನ್ನು ಚರ್ಚಿಸಿ. ಸೊ ಇವೇನೈತಿ 5 ಮಾರ್ಕ್ಸ್ ಕ್ವಶನ್ಸ್ ಐತಿ. 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ.
ಫಸ್ಟ್ ಒಂದು ಕ್ವಶನ್, ಎಕ್ಸ್ಪ್ಲೇನ್ CRM ಅಪ್ಲಿಕೇಶನ್ಸ್ ಇನ್ ಸರ್ವಿಸ್ ಸೆಕ್ಟರ್. ಸೇವಾ ಕ್ಷೇತ್ರದಲ್ಲಿ CRMನ ಅನ್ವಯಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ಡಿಸ್ಕಸ್ ರೂಲ್ ಆಫ್ ಕಾಲ್ ಸೆಂಟರ್ಸ್ ಇನ್ CRMನಲ್ಲಿ ಕಾಲ್ ಸೆಂಟರ್ಗಳ ಪಾತ್ರವನ್ನು ಚರ್ಚಿಸಿ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಸೇಲ್ಸ್ ಫೋರ್ಸ್ ಆಟೋಮೇಷನ್ ಆ್ಯಂಡ್ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್. ಸೇಲ್ಸ್ ಫೋರ್ಸ್ ಆಟೋಮೇಷನ್ ಮತ್ತು ಅಭಿಯಾನ ನಿರ್ವಹಣೆಯನ್ನು ವಿವರಿಸಿ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ಡಿಸ್ಕಸ್ CRM ಸ್ಟ್ರಾಟಜಿ ಇನ್ ಕಸ್ಟಮರ್ ಮಾರ್ಕೆಟ್ಸ್. ಗ್ರಾಹಕ ಮಾರುಕಟ್ಟೆಗಳಲ್ಲಿ CRM ತಂತ್ರಗಳನ್ನು ಚರ್ಚಿಸಿ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಎಕ್ಸ್ಪ್ಲೇನ್ CRM ಮಾರ್ಕೆಟಿಂಗ್ ಇನಿಷಿಯೇಟಿವ್ಸ್ ವಿತ್ ಎಕ್ಸಾಂಪಲ್ಸ್. ಉದಾಹರಣೆಗಳೊಂದಿಗೆ CRM ಮಾರುಕಟ್ಟೆಯ ಉಪಕ್ರಮಗಳನ್ನು ವಿವರಿಸಿ ಕೇಳಿದ್ದಾರೆ. ಇವಾಗ 15 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇದು ಕೇಸ್ ಸ್ಟಡಿ ಏನೈತಿ, ಎದ್ರ ರಿಲೇಟೆಡ್ ಐತಿ ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿ ರಿಲೇಟೆಡ್ ಐತಿ. ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನಿ ಲಾಂಚಸ್ ಇಮೇಲ್ ಕ್ಯಾಂಪೇನ್ಸ್ ಫಾರ್ ಪಾಲಿಸಿ ರಿನ್ಯೂವಲ್ಸ್. ಒಂದು ವಿಮಾ ಕಂಪನಿ ಪಾಲಿಸಿ ನವೀಕರಣಕ್ಕಾಗಿ ಇಮೇಲ್ ಅಭಿಯಾನಗಳನ್ನು ಆರಂಭಿಸಿದೆ. ಸೊ ಸಬ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್. ಅಭಿಯಾನ ನಿರ್ವಹಣಾ ತಂತ್ರಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ಅನಲೈಸ್ CRM ಮಾರ್ಕೆಟಿಂಗ್ ಇನಿಷಿಯೇಟಿವ್ಸ್. CRM ಮಾರುಕಟ್ಟೆಯ ಉಪಕ್ರಮಗಳನ್ನು ವಿಶ್ಲೇಷಿಸಿ ಕೇಳಿದ್ದಾರೆ. ಥರ್ಡ್ ಒನ್, ಸಜೆಕ್ಟ್ ಇಂಪ್ರೂವ್ಮೆಂಟ್ಸ್. ಸುಧಾರಣೆಗಳನ್ನು ಸೂಚಿಸಿ ಕೇಳಿದ್ದಾರೆ. ಸೊ ಏನೈತಿ, ಯೂನಿಟ್ 4 ಇಂಪಾರ್ಟೆಂಟ್ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಆಗಿ 15 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಇವಾಗ ಯೂನಿಟ್ 5 CRM ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್. CRMನ ಯೋಜನೆ ಮತ್ತು ಜಾರಿ ಐತಿ. ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವಶನ್, ಡಿಫೈನ್ CRM ಮೆಟ್ರಿಕ್ಸ್. CRM ಮೆಟ್ರಿಕ್ಸ್ ಎಂದರೇನು? ಸೆಕೆಂಡ್ ಒನ್, ವಾಟ್ ಈಸ್ CRM ಇಂಪ್ಲಿಮೆಂಟೇಷನ್ ರೋಡ್ ಮ್ಯಾಪ್. CRMನ ಜಾರಿ ಮಾರ್ಗಸೂಚಿ ಎಂದರೇನು? ಥರ್ಡ್ ಕ್ವಶನ್, ಡಿಫೈನ್ CRM ಪರ್ಫಾರ್ಮೆನ್ಸ್ ಇನ್ ಮೆಜರ್ಮೆಂಟ್. CRMನ ಕಾರ್ಯಕ್ಷಮತಾ ಮಾಪನ ಎಂದರೇನು? ಫೋರ್ತ್ ಒಂದು ಕ್ವಶನ್, ವಾಟ್ ಆರ್ CRM ಚಾಲೆಂಜಸ್. CRMನ ಸವಾಲುಗಳು ಯಾವುವು? ಫಿಫ್ತ್ ಒಂದು ಕ್ವಶನ್, ಡಿಫೈನ್ IT ಟೂಲ್ಸ್ ಇನ್ CRMನಲ್ಲಿ IT ಉಪಕರಣಗಳನ್ನು ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ CRM ಇಂಪ್ಲಿಮೆಂಟೇಷನ್ ರೋಡ್ ಮ್ಯಾಪ್. CRMನ ಜಾರಿ ಮಾರ್ಗಸೂಚಿಯನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ಡಿಸ್ಕಸ್ CRM ಇಂಪ್ಲಿಮೆಂಟೇಷನ್ ಚಾಲೆಂಜಸ್. CRMನ ಜಾರಿ ಸವಾಲುಗಳನ್ನು ಚರ್ಚಿಸಿ ಕೇಳಿದ್ದಾರೆ. ಥರ್ಡ್ ಒನ್, ಎಕ್ಸ್ಪ್ಲೇನ್ CRM ಮೆಟ್ರಿಕ್ಸ್. CRM ಮೆಟ್ರಿಕ್ಸನ್ನು ವಿವರಿಸಿ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ಡಿಸ್ಕಸ್ IT ಟೂಲ್ಸ್ ಯೂಸ್ಡ್ ಇನ್ CRMನಲ್ಲಿ ಬಳಸುವ IT ಉಪಕರಣಗಳನ್ನು ಚರ್ಚಿಸಿ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಎಕ್ಸ್ಪ್ಲೇನ್ CRM ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಮೆಥಡ್ಸ್. CRMನ ಕಾರ್ಯಕ್ಷಮತಾ ಮಾಪನದ ವಿಧಗಳನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇಲ್ಲಿಗೆ 5 ಮಾರ್ಕ್ಸ್ ಮುಗಿತು. ಇವಾಗ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ CRM ಇಂಪ್ಲಿಮೆಂಟ್ ಪ್ರೊಸೆಸ್. CRM ಜಾರಿ ಪ್ರಕ್ರಿಯೆಯನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ಡಿಸ್ಕಸ್ ರೂಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ CRMನಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರವನ್ನು ಚರ್ಚಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ CRM ಮೆಟ್ರಿಕ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. CRM ಮೆಟ್ರಿಕ್ಸ್ ಮತ್ತು ಕಾರ್ಯಕ್ಷಮತಾ ಮೌಲ್ಯಮಾಪನವನ್ನು ವಿವರಿಸಿ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ಡಿಸ್ಕಸ್ ಇಶ್ಯೂಸ್ ಇನ್ CRM ಇಂಪ್ಲಿಮೆಂಟೇಷನ್. CRM ಜಾರಿಯಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಚರ್ಚಿಸಿ. ಫಿಫ್ತ್ ಕ್ವಶನ್, ಎಕ್ಸ್ಪ್ಲೇನ್ ಚಾಲೆಂಜಸ್ ಇನ್ CRM ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್. CRMನ ಕಾರ್ಯಕ್ಷಮತಾ ಮಾಪನದ ಸವಾಲುಗಳನ್ನು ವಿವರಿಸಿ. ಸೊ ಇಲ್ಲಿಗೆ ಏನೈತಿ 10 ಮಾರ್ಕ್ಸ್ ಕ್ವಶನ್ಸ್ ಮುಗಿತು. ಇವಾಗ 15 ಅಂಕದ ಕೇಸ್ ಸ್ಟಡಿ ನೋಡೋಣ. CRM ಸಾಫ್ಟ್ವೇರ್ ಫೇಲ್ಯೂರ್. ಎ ಕಂಪ್ನಿ ಇನ್ವೆಸ್ಟ್ಸ್ ಇನ್ CRM ಸಾಫ್ಟ್ವೇರ್ ಬಟ್ ಎಂಪ್ಲಾಯೀಸ್ ರೆಸಿಸ್ಟೆಡ್ ಯೂಸಿಂಗ್ ಇಟ್. ಒಂದು ಕಂಪ್ನಿ CRM ಸಾಫ್ಟ್ವೇರ್ಗೆ ಹೂಡಿಕೆ ಮಾಡಿದರೂ ಉದ್ಯೋಗಿಗಳು ಬಳಸಲು ವಿರೋಧಿಸುತ್ತಿದ್ದಾರೆ. ಸಬ್ ಕ್ವಶನ್ಸ್ ನೋಡೋಣ. ಐಡೆಂಟಿಫೈ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ಸ್. ಜಾರಿ ಸಮಸ್ಯೆಗಳನ್ನು ಗುರುತಿಸಿ. ಸೆಕೆಂಡ್ ಕ್ವಶನ್, ಸಜೆಸ್ಟ್ ಸೊಲ್ಯೂಷನ್ಸ್ ಫಾರ್ ಸಕ್ಸಸ್ಫುಲ್ ಅಡಾಪ್ಷನ್. ಯಶಸ್ವಿ ಜಾರಿಗೆ ಪರಿಹಾರಗಳನ್ನು ಸೂಚಿಸಿ ಕೇಳಿದ್ದಾರೆ. ಥರ್ಡ್ ಏನೈತಿ, ಎಕ್ಸ್ಪ್ಲೇನ್ CRM ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಮೆಥಡ್ಸ್. CRM ಕಾರ್ಯಕ್ಷಮತಾ ಮಾಪನದ ವಿಧಾನಗಳನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇಲ್ಲಿಗೆ ಏನೈತಿ, CRMನ ಯೂನಿಟ್ ವೈಸ್ ಇಂಪಾರ್ಟೆಂಟ್ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಆಗಿ 15 ಮಾರ್ಕ್ಸ್ ಕೇಸ್ ಸ್ಟಡಿ ಕ್ವಶನ್ಸ್ನ ನೋಡಿದ್ದೇವೆ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಧನ್ಯವಾದಗಳು.